ಕಡೆ ಸರ್ಕಾರ ಹೇಳ್ತಾರೆ 80% ರೈತರು ಬಿಡದಿ ಟೌನ್ಶಿಪ್ಗೆ ಅನುಮತಿನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ವಾಸ್ತವಿಕ ಸತ್ಯ ಏನಪ್ಪಾ ಅಂತ ಹೇಳಿದ್ರೆ 70-80% ರೈತರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿರ್ತಕ್ಕಂಥ ಫಲವತ್ತಾಗಿರ್ತಕ್ಕಂಥ ಜಮೀನನ್ನು ಕಸ್ಕೊಳ್ಳೋಕೆ ಹೊರಟಿದ್ದಾರೆ. ಹಾಗಾಗಿ ಸಹಜವಾಗಿಯೇ ಇವತ್ತು ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಹಾಗಾಗಿ ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತೇನೆ, ಈ ರೀತಿ ದಬ್ಬಾಳಿಕೆ ಮಾಡೋದನ್ನ ಬಿಟ್ಟು ರೈತರ ಜೊತೆ ಸಮಾಲೋಚನೆ ಮಾಡಬೇಕು. ಈ ರೀತಿ ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸಕ್ಕೆ ಕೈ ಹಾಕಬಾರ್ದು ರಾಜ್ಯ ಸರ್ಕಾರ ಅಂತೇಳಿ ಮತ್ತೊಮ್ಮೆ ನಾನು ಸಂದರ್ಭ ಆಗ್ರಹ ಪಡಿಸ್ತೇನೆ. ಈ ಸೆಷನ್ ಅಲ್ಲಿ ಚರ್ಚೆ ಆಗುತ್ತೆ ಸರ್? ನಿಶ್ಚಿತವಾಗಿ ಚರ್ಚೆ ಆಗ್ತದೆ. ಸರ್ಕಾರ ತಾನು ಮಾಡಿದ್ದೆಲ್ಲ ಸರಿ ಎನ್ನುವ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ. ಇದು ಸಮಗ್ರವಾಗಿ ಚರ್ಚೆ ಆಗಲೇಬೇಕು. ಸದನದಲ್ಲೂ ಕೂಡ ಚರ್ಚೆ ಮಾಡ್ತಾರೆ. ಬೃಹತ್ ಪಕ್ಷವಾಗಿ ಬಿಜೆಪಿ ಸಕ್ರಿಯವಾಗಿ ಈ ಒಂದು ಹೋರಾಟದಲ್ಲಿ ಇಳಿತಾ ಇಲ್ಲ ಅನ್ನೋದು ಸಾಕಷ್ಟು. ಆ ಥರ ಏನಿಲ್ಲ. ನಾವು ಕೂಡ ಅದಕ್ಕೆ ಭೇಟಿಯನ್ನು ಕೊಟ್ಟಿದ್ದೇವೆ. ಒಂದು ಕಡೆ SIR ಕೂಡ ನಡೀತಾ ಇದೆ. ಇದ್ರ ಮುಂದೆ ಗೃಹಲಕ್ಷ್ಮಿ ಅದನ್ನು ಕೂಡ ನಾವು ಹೋರಾಟವನ್ನು ತೆಗೆದುಕೊಳ್ಬೇಕು. ಬಿಡದಿರ್ತಕ್ಕಂಥ ರೈತರು ಎಲ್ಲೇ ಇದ್ರೂ ಕೂಡ ರೈತರ ಪರವಾಗಿ ಧ್ವನಿ ಎತ್ತಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಕೂಡ ಇದೆ. ಅದನ್ನು ಮಾಡ್ತಾ ಇದ್ದೇವೆ. ಹೋರಾಟವನ್ನು ಕೂಡ ರೂಪಿಸ್ತೇವೆ. ನಿಮ್ಮ ಪಾರ್ಟಿಯಲ್ಲಿ ಅಡ್ಡ ಮತದಾನ ಗೊಂದಲ ಮುಕ್ತಾಯ ಆಯ್ತು ಸರ್? ಎಲ್ಲ ಮುಕ್ತಾಯ ಆಗಿದೆ ಸರ್. ಈಗ DVS ಅವ್ರದ್ದೊಂದು ಆಡಿಯೋ ಬಂದಿತ್ತು, ಅದಕ್ಕೇನು ಸ್ಪಷ್ಟೀಕರಣ? ಸ್ವತಃ DV ಸದಾನಂದ ಗೌಡ್ರೆ ಹಿರಿಯರು ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ನನ್ನ ವಾಯ್ಸ್ ರೆಕಾರ್ಡಿಂಗ್ ಅಲ್ಲ ಅನ್ನೋ ಮಾತನ್ನು ಅವರೇ ಸ್ಪಷ್ಟಪಡಿಸಿದ್ದಾರೆ. ಅಲ್ಲ, ಏನಕ್ಕೆ ನಿಮ್ಮ ಪಾರ್ಟಿಯಲ್ಲಿ ಈ ತರ ಗೊಂದಲಗಳು? ಧ್ವನಿ ಅವ್ರದೇ ಇಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಅಲ್ಲ, ಅದ್ರ ಜೊತೆಗೆ ಪರಸ್ಪರವಾದಂಥ ವಾಗ್ದಾಳಿಗಳು ಕೂಡ ಇದಾವೆ. ನೀವೀಗ ವಿಶ್ವನಾಥ್ ಅವರು, ಸದಾನಂದ ಗೌಡರು ಎಲ್ಲರೂ ಕೂಡ ವಾಗ್ದಾಳಿ. ವಿಶ್ವನಾಥ್ ಅವರ ಹತ್ರ ಮೊನ್ನೆನೂ ಕೂಡ ಮಾತನಾಡಾಗಿದೆ. ಇರುತ್ತೆ ಕೆಲವು ಕ್ರೈಸಿಸ್ಗಳು ಇರುತ್ತೆ. ಮಧ್ಯಾಹ್ನ ಕೂಡ ಸಂಘಟನೆ ಕಾರ್ಯಕರ್ತರ ಧೈರ್ಯ ಕೆಲಸ ಮಾಡಲೇಬೇಕಾಗ್ತದೆ. ಮಧ್ಯಾಹ್ನ ಕೂಡ